ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಬ್ರೇಕ್ಫಾಸ್ಟ್ ರೆಸಿಪಿ ಅಂತ ಹೇಳಿ ಹೆಸರು ಕಾಳು ಪರೋಟ ಹೆಂಗೆ ಮಾಡೋದು ಅಂಥೇಳಿ ತೋರ್ಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿದ್ಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ಬಿಸಿ ಬಿಸಿಯಾಗಿ ಹೆಸರು ಕಾಳು ಪರೋಟ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋಣ ಅಂತ. ಒಂದು 5ರಿಂದ 6 ತಾಸು ಅರ್ಧ ಗ್ಲಾಸ್ನಷ್ಟು ಹೆಸರು ಕಾಳನ್ನ ನಾನು ನೆನೆಸಿಟ್ಕೊಂಡೀನಿ. ಒಂದು ನೈಟ್ ಫುಲ್ಲನ್ನು ನೆನೆಸ್ಕೊಂಡೇನಿ ನೋಡ್ರಿ. ನೆಕ್ಸ್ಟ್ ಇವನ್ನ ನೀರು ಬಸದ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಅಂತ. ನೆನೆಸಿಟ್ಕೊಂಡಂಥ ಹೆಸರು ಕಾಳನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಕ್ಯೂಬ್ ಶೇಪ್ನಾಗ ಕಟ್ ಮಾಡ್ಕೊಂಡಂಥ 2 ಉಳ್ಳಾಗಡ್ಡಿ ಹಾಕ್ಕೊಳತ್ತೀನಿ. ಉಳ್ಳಾಗಡ್ಡಿ ಸಣ್ಣ ತೊಗೊಂಡಿನಿ. ಆಮೇಲೆ ಒಂದು ಸ್ವಲ್ಪ ಗಜ್ಜರಿ ಹಾಕ್ಕೊಂಡೀನಿ. ನೆಕ್ಸ್ಟ್ ಒಂದು 2ರಿಂದ 3 ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿನಿ. 1 ಇಂಚಿನಷ್ಟು ನಾನು ಹಸಿ ಅಲ್ಲನ ಹಾಕ್ಕೊಂಡೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಫುಲ್ ಫೈನಾಗಿ ತರಿಯಾಗೆಲ್ಲ ಫುಲ್ ಫೈನಾಗಿ ಪೇಸ್ಟ್ ಆಗಬೇಕು. ಆ ಥರ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಅಂತ. ಸೊ ನೋಡ್ರಿ, ಇಲ್ಲಿ ನಾನು ಮಿಕ್ಸಿ ಮಾಡ್ಕೊಂಡೀನಿ. ಯಾವ ಥರ ಅಂದರೆ ಈ ಥರ ಫುಲ್ ಫೈನಾಗಿ ಪೇಸ್ಟ್ ಆಗಬೇಕು. ನೆಕ್ಸ್ಟ್ ಇದನ್ನು ಒಂದು ಹಿಟ್ಟು ಕಲಸು ಬೌಲಿಗೆ ತಕ್ಕೊಳ್ಳೋಣ ಅಂತ. ಈಸಿಯಾಗಿ ರೆಡಿ ಆಗ್ತೈತಿ ಮತ್ತು ಭಾಳ ಟೇಸ್ಟ್ ಇರ್ತೈತಿ, ಹೆಲ್ದಿಯಾಗಿ ಇರ್ತೈತಿ ನೋಡ್ರಿ. ರುಬ್ಬಿದ್ದನ್ನು ಒಂದು ಬೌಲಿಗೆ ಹಾಕ್ಕೊಂಡ್ಮೇಲೆ ಸಣ್ಣದಾಗಿ ಹೆಚ್ಕೊಂಡಂಥ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಹಾಕ್ಕೊಂಡಿನಿ. ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿನಿ. 2 ಚಮಚದಷ್ಟು ಒಣ ಖಾರದ ಪೌಡರ್, ಆಮೇಲೆ ಒಂದು ಗಿರ್ದ ಚಮಚದಷ್ಟು ನಾನು ಅರಿಶಿನ ಪೌಡರ್, ಗಿರ್ದ ಚಮಚದಷ್ಟು ಗರಂ ಮಸಾಲನ ಹಾಕ್ಕೊಂಡಿನಿ. ಒಂದು ಅರ್ಧ ಚಮಚದಷ್ಟು ಜೀರಿಗೆ, ಒಂದು ಅರ್ಧ ಚಮಚದಷ್ಟು ಅಜ್ವೈನ್ ಕಾಳನ್ನು ಹಾಕ್ಕೊಂಡೀನಿ. ಹೆಲ್ದಿ ರಿಚ್ ಪ್ರೋಟೀನ್ ರೆಸಿಪಿ ಅಂತಲೇ ಹೇಳ್ಬೋದು ನೋಡ್ರಿ. ನೆಕ್ಸ್ಟ್ ಇದಕ್ಕೆ ನಾನು 2 ಗ್ಲಾಸ್ನಷ್ಟು ಚಪಾತಿ ಹಿಟ್ಟನ್ನು ಹಾಕ್ಕೊಂಡೀನಿ. ಇದನ್ನು ಕಲಸ್ಕೊಂಡಾದ್ಮೇಲೆ ಮತ್ತೆ ಬೇಕಿದ್ರೆ ಚಪಾತಿ ಹಿಟ್ಟು ಹಾಕ್ಕೊಳ್ಳೋಣಂತೆ. ಇದಕ್ಕೊಂದು ಚೂರು ನಾನು ನೀರು ಸೇರಿಸಿಲ್ಲ. ರುಬ್ಬಾಕೆ ಏನು ಹಾಕ್ಕೊಂಡಿದ್ದೆ ಅದ್ರ ಮೇಲೆ ಹಾಕ್ಕೊಳ್ಳೋಣ. ಇದು ಗಟ್ಟಿ ಚಪಾತಿ ಹಿಟ್ಟಿನ ಗತಿ ಆಗಬೇಕು. ಇಲ್ಲಿ ನೋಡ್ರಿ ಸ್ವಲ್ಪ ಮೆತ್ತಗಾಗೈತಿ. ಈಗ ನಾನು ಇನ್ನೊಂದು ಸ್ವಲ್ಪ ಅಂದರೆ ಇನ್ನೊಂದು ಗ್ಲಾಸ್ನಷ್ಟು ಇದಕ್ಕೆ ಚಪಾತಿ ಹಿಟ್ಟು ಸೇರಿಸ್ಕೊಂಡು ಹದವಾಗಿ ಚಪಾತಿ ಹಿಟ್ಟಿನ ಹದ ಯಾವ ಥರ ಇರ್ತೈತಲ್ಲ ಆ ಥರ ಇದನ್ನು ನಾದ್ಕೊಂಡು ಒಂದು 5ರಿಂದ 10 ನಿಮಿಷ ನೆನೆಯಾಗಿ ಬಿಡೋಣಂತ. ಅದಕ್ಕಿಂತ ಮುಂಚೆ ಇದಕ್ಕೆ ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಂಡು ಇನ್ನೊಂದು ಸಲ ಚಲೋತ್ನಂಗೆ ನಾದಿ ಒಂದು 10 ನಿಮಿಷ ಇದನ್ನು ನೆನೆಸ್ಕೊಳ್ಳೋಣಂತ. ಹಿಟ್ಟು ನೆನೆದ್ಮೇಲೆ ಕೈಗೊಂಚೂರು ಎಣ್ಣೆ ಹಚ್ಕೊಂಡು ಇನ್ನೊಂದು ಸಲ ಚಲೋತ್ನಂಗೆ ನಾದ್ಕೊಂಡು ಆಮೇಲೆ ನಾವು ಚಪಾತಿ ಉಳ್ಳಿನ ಕಟ್ ಮಾಡ್ಕೋತೀವಲ್ಲ ಆ ಥರ ಕಟ್ ಮಾಡಿಕೊಂಡು ಒಂದಿಷ್ಟು ಉಳ್ಳಿನ ಫಸ್ಟನ್ನು ರೆಡಿ ಮಾಡಿ ಇಟ್ಕೊಳ್ಳೋಣಂತ. ಸೊ ನೋಡ್ರಿ, ಈ ಥರ ಒಂದು ಚಪಾತಿಗೆ ಎಷ್ಟು ಬೇಕೋ ಅಷ್ಟು ಉಳ್ಳಿನ ಕಟ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾನು ಮೇಲೆ ಒಂಚೂರು ಎಳ್ಳು ಹಚ್ಕೋತೀನಿ. ನಾನು ಬಿಳೆ ಎಳ್ಳು ಮತ್ತು ಕರೆ ಎಳ್ಳು 2 ಮಿಕ್ಸ್ ಮಾಡಿದ್ದನ್ನು ಹಚ್ಕೊಂಡೀನಿ. ಆಮೇಲೆ ಸಣ್ಣದಾಗಿ ಹೆಚ್ಕೊಂಡಂಥ ಕೊತ್ತಂಬರಿನ ಹಾಕ್ಕೊಂಡು ಸ್ವಲ್ಪ ಪ್ರೆಸ್ ಮಾಡಿ ಕೆಳಗೆ ಮೇಲೆ ಚಲೋತ್ನಿಂಗೆ ಒಣದ ಚಪಾತಿ ಹಿಟ್ಟು, ಡ್ರೈ ಚಪಾತಿ ಹಿಟ್ಟನ್ನು ಹಚ್ಕೊಂಡು ತೆಳ್ಳಗೆ ನಾವು ಹೆಂಗೆ ಚಪಾತಿ ಲಟ್ಟಿಸ್ಕೋತೀವಲ್ಲ ಆ ಥರನ ಲಟ್ಟಿಸ್ಕೊಳ್ಳೋಣಂತ. ಭಾಳ ಟೇಸ್ಟಿಯಾಗಿ ಇರ್ತೈತಿ. ಬಿಸಿ ಬಿಸಿಯಾಗಿ ತುಪ್ಪದ ಜೊತೆ ಸರ್ವ್ ಮಾಡಿರಿ, ಇಲ್ಲಾಂತಂದ್ರೆ ಮೊಸರು, ಖಾರ, ಕೊಬ್ಬರಿ ಚಟ್ನಿ ಜೊತೆ ಸರ್ವ್ ಮಾಡಿರಿ. ಭಾಳ ಅಂದ್ರೆ ಭಾಳ ಮಸ್ತ್ ಟೇಸ್ಟ್ ಅಂದರೆ ಟೇಸ್ಟಾಗಿ ಬರ್ತೈತಿ. ಒಂದು ಸೈಡ ನಾನು ಇಲ್ಲೇ ಹೆಸರು ಕಾಳು ಪರೋಟ ಲಟ್ಟಿಸ್ಕೊಳತ್ತೀನಿ, ಇನ್ನೊಂದು ಸೈಡ ತವಾ ಕಾಯಕ್ಕಿಟ್ಟೀನಿ. ನಾವು ಒಂದೇ ಸಲ ಒಂದು 2-3 ಲಟ್ಟಿಸ್ಕೊಂಡು ಆಮೇಲೆ ಬೇಯಿಸ್ಕೊತೇನಂತ. ಫಟಾಫಟ ಆಗ್ತಾವೆ, ಭಾಳ ಏನು ಟೈಮ್ ತೊಗೊಳಂಗಿಲ್ಲ. ತೆಳ್ಳಗೆ ಲಟ್ಸ್ಕೊಂಡಿರ್ತೀನಿ. ನೀವು ಹಿಟ್ಟು ಬೇಕಿದ್ರೆ ಡ್ರೈ ಹಿಟ್ಟು ಜಾಸ್ತಿ ಹಚ್ಕೋಬೋದು. ನಾನು ಇಲ್ಲೇ ಸ್ವಲ್ಪ ಹಚ್ಕೊಂಡಿನಿ. ಸೊ ಹಾಗಾಗಿ ಒಂದು ಸ್ವಲ್ಪ ಚಪಾತಿ ಮಣಿಗೆ ಅಂಟ್ಕೋತೈತಿ, ಬಟ್ ಏನೂ ಪ್ರಾಬ್ಲಮ್ ಇಲ್ಲ, ಭಾರಿ ಮಸ್ತಾಗಿ ಬರ್ತಾವೆ. ಸೊ ನೋಡ್ರಿ ಎಷ್ಟು ತೆಳ್ಳಗೆ ಮಸ್ತಾಗಿ ಬಂದವು. ತವಾನೂ ಕಾದೈತಿ. ತವಾ ಕಾದಿದ್ದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೋತೀನಿ ನಾನು. ತುಪ್ಪ ಹಚ್ಕೋರಿ, ಭಾರಿ ಟೇಸ್ಟ್ ಅಂದರೆ ಟೇಸ್ಟಾಗಿ ಬರ್ತಾವೆ. ಎಣ್ಣೆ ಹಚ್ಕೊಂಡ್ಮೇಲೆ ಅದಕ್ಕೆ ರೆಡಿ ಮಾಡಿ ಇಟ್ಕೊಂಡಂಥ ಹೆಸರು ಕಾಳು ಪರೋಟನ ಹಾಕ್ಕೊಂಡು ಮ್ಯಾಲೂ ಒಂದು ಸ್ವಲ್ಪ ಅದಕ್ಕೆ ಎಣ್ಣೆನ ಹಚ್ಕೊಳ್ಳೋಣಂತ. ಈಗ ಸ್ಲೋ ಕುಕ್ಕಿಂಗ್ನಾಗ 2 ಕಡೆ ಚಲೋತ್ನಂಗೆ ಬೇಯಿಸ್ಕೊಳ್ಳೋಣಂತ. ನೋಡಿದ್ರಿ ಅಲ್ಲ, ಹೆಸರು ಕಾಳು ನೆನೆದಿದ್ವು ಅಂದ್ರೆ ಭಾಳ ಈಸಿಯಾಗಿ ಕ್ವಿಕ್ಕಾಗಿ ಹೆಸರು ಕಾಳು ಪರೋಟ ರೆಡಿಯಾಗಿಬಿಡ್ತಾವೆ. ನೀವು ಇದನ್ನು ಬ್ರೇಕ್ಫಾಸ್ಟಿಗೂ ಮಾಡ್ಬೋದು, ಇಲ್ಲಾಂದ್ರೆ ಲಂಚ್ ಬಾಕ್ಸಿಗೆ ಹಾಕ್ಕೊಡಕ್ಕೂ ಮಾಡ್ಬೋದು. ಭಾಳ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಇದಕ್ಕೆ ಸೈಡಿಗೆ ಮತ್ತು ಚಟ್ನಿ ಹಚ್ಬೇಕಂತೇನಿಲ್ಲ, ರೆಡಿ ಹಿಂಗನೂ ಬಿಸಿ ಬಿಸಿಯಾಗಿ ತಿಂದರೂ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತೈತಿ. ಹೆಸರು ಕಾಳು ಪರೋಟ ರೆಡಿ ಆಗ್ಯಾವು. ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. Thank you.